ಸ್ನೇಹಿತರೆ, ಸಮಾಜದ ಗುರಿಯೊಂದಿಗೆ ಮುನ್ನಡೆಯೋಣ. ಹಾಗಾದರೆ ಹೇಗೆ ನಾವು ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂಬುದರ ಬಗ್ಗೆ ಕೆಲವು ಮಹನೀಯರು ತಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಅದನ್ನು ಒಂದೊಂದಾಗಿ ಈಗ ನಾನು ನಿಮಗೆ ತಿಳಿಸುತ್ತೇನೆ. ಒಂದನೆಯದಾಗಿ, ಸಂಪತ್ತು ಸಮಾನ ಆಗುವವರೆಗೂ ಸಮಾಜ ನಿರ್ಮಾಣ ಅಸಾಧ್ಯ. ಜಾತಿ ವಿನಾಶವಾಗುವವರೆಗೂ ಸಮಾಜ ನಿರ್ಮಾಣ ಅಸಾಧ್ಯ. ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣ ಆಗುವವರೆಗೂ ಸಮಾಜ ನಿರ್ಮಾಣ ಅಸಾಧ್ಯ. ಸಾಮೂಹಿಕ ವಿವಾಹಗಳ ಮೂಲಕ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ. ಸಂವಿಧಾನ ಸಂಪೂರ್ಣ ಅರ್ಥ ಮಾಡಿಕೊಂಡಾಗ ಸಮಾಜ ನಿರ್ಮಾಣ ಸಾಧ್ಯ. ಶಿಕ್ಷಣ ಒಂದೇ ಸಮಾಜ ನಿರ್ಮಾಣ ಮಾಡಲು ಶಕ್ತಿ. ದೇಶದಲ್ಲಿ ಉತ್ಪಾದನೆ ಸಮಾನ ಹಂಚಿಕೆಯಾದರೆ ಮಾತ್ರ ಸಾಧ್ಯ. ದೇಶದಲ್ಲಿನ ಅವಕಾಶ ಮತ್ತು ಸಂಪತ್ತು ಸಮಾನ ಹಂಚಿಕೆಯಾದರೆ ಮಾತ್ರ ಸಾಧ್ಯ ಎಂಬುವ ಮೂಲಕ ಶರಣರ ಕಾಲಾದಿಯಿಂದ ವಾದಗಳು ಮುಂದುವರೆದು ಈಗ 21ನೇ ಶತಮಾನದ ನಮ್ಮಗಳಿಗೆ ಬಂದು ತಲುಪಿದೆ. ಅದಕ್ಕಾಗಿ ತಮ್ಮ ಅಭಿಪ್ರಾಯ ಸಮಾಜದ ಹಿತಕ್ಕಾಗಿ ಯಾವೆಲ್ಲ ಕಾರ್ಯಗಳನ್ನು ನೀವು ಮಾಡಲು ಸಾಧ್ಯ, ಈ ನಮ್ಮ ಸುಂದರವಾದ ಸಮಾಜಕ್ಕೆ ಮಾಡೋಣ. ಈ ಚಿಕ್ಕ ಪ್ರಯತ್ನಕ್ಕೆ ಸಹಕಾರ, ಬೆಂಬಲ ಸದಾ ಹೀಗೆ ಇರಲಿ. ಧನ್ಯವಾದಗಳು.